ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಶು ಆಚಾರ್ಯ. ನಾನಿವತ್ತು ಗಿಣ್ಣು ರೆಸಿಪಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ. ಏನು ಗಿಣ್ಣು ಹಾಲು ಇಲ್ಲದೇ ಗಿಣ್ಣು ಹೇಗೆ ಮಾಡೋದು ಅಂತ ಅನ್ಕೋತೀರಾ? ಗಿಣ್ಣು ಹಾಲು ಇಲ್ಲದೇ ನಾನು ಗಿಣ್ಣನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಅದನ್ನು ಹೇಗೆ ಮಾಡೋದು ಅಂತ ಕೂಡ ನೋಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು 1/4 ಲೀಟ್ರ್ ಹಾಲನ್ನು ತೆಗೆದುಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದು ಅರ್ಧ ಮತ್ತು 1 ಲೀಟ್ರ್ ಕೂಡ ಹಾಲನ್ನು ತೆಗೆದುಕೊಳ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 1/4 ಲೀಟ್ರ್ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಕಾಯಿಸ್ಕೊಂಡು ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಿಂಬೆ ಹಣ್ಣನ್ನು ಹಿಂಡಿ ಅದು ಒಡೆಯೋ ಥರ ಮಾಡ್ತಾಯಿದ್ದೀನಿ. ಅದು ಏನಾಗುತ್ತೆ, ಆವಾಗ ಕೆನೆ ಒಂದು ಕಡೆ ಮತ್ತು ನೀರು ಒಂದು ಕಡೆ ಆಗ್ತಾ ಬರುತ್ತೆ. ಚೆನ್ನಾಗಿ ಕಾಯಿಸ್ಬೇಕಾಗತ್ತೆ. ಕಾಯಿಸ್ತಾ ಅದೇನಾಗುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಅದನ್ನು ಕಾಯಿಸಿ ನೀರು ಬಿಟ್ಕೊಂಡ್ಮೇಲೆ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ 1 ಬಟ್ಲು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1/4 ಲೀಟ್ರಿಗೆ ಅಷ್ಟೇ. ನೀವು ಬೇಕಿದ್ದರೆ ಅರ್ಧ ಲೀಟರ್ಗೆ 2 ಬಟ್ಲು ಈ ಥರ ಹೆಚ್ಚು ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಬೆಲ್ಲ ತೊಗೋತಾ ಇದ್ದೀನಿ, ಒಂದು 1/4 ಬಟ್ಲು. ಇಲ್ಲಿ ನೋಡಿ ಚೆನ್ನಾಗಿ ಬಿಟ್ಕೊಂಡಿದೆ, ಸಪ್ರೇಟ್ ಆಗಿದೆ. ಅದನ್ನು ನಾನು ನೀರು ಬಸಿದು ಇದನ್ನಷ್ಟೇ ತೊಗೊಂಡಿದ್ದೀನಿ. ಇದು ನಾವು ಪನ್ನೀರ್ ಕೂಡ ಇದೇ ಥರ ಮಾಡ್ಕೋತೀವಿ, ಆದರೆ ಇದಕ್ಕೆ ಸ್ವಲ್ಪ ನೀರಿನ ಅಂಶ ಇರೋ ಥರ ಇಟ್ಕೋತಾ ಇದ್ದೀನಿ. ನೀರನ್ನು ಪೂರ್ತಿಯಾಗಿ ಮಾಡ್ತಾಯಿಲ್ಲ. ಒಂದು ಬಾಣಲೆಗೆ ನಾನಿಲ್ಲಿ ಕಾಯೋಕ್ಕಿಟ್ಟು ಆ ಬಸ್ದಿರೋ ಅಂತಹ ಇದನ್ನು ಹಾಕ್ಕೋತಾ ಇದ್ದೀನಿ. ಈ ಬಸ್ದಿರೋ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, 1 ಕಪ್ಪು ತೆಂಗಿನಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ನಾವು ಪನ್ನೀರಿಂದ ಕೂಡ ಮಾಡ್ಕೋಬೋದು, ಆದರೆ ಈ ರೀತಿಯಾಗಿ ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ. ಇದು ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ನಾನಿಲ್ಲಿ 1 ಏಲಕ್ಕಿನ ನಾನು ಕುಟ್ಟಿ ಹಾಕ್ಕೋತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಬೇಕಾದರೆ ತೊಗೋಬೋದು. ಆಮೇಲೆ ನಾನು 1/4 ಬಟ್ಲು ಬೆಲ್ಲ ಅಷ್ಟೇ ತೊಗೊಂಡಿದ್ದೀನಿ, ಜಾಸ್ತಿ ಸ್ವೀಟ್ ಬೇಡ ಅಂತ. ಇದು ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು, ಜಾಸ್ತಿ ಸ್ವೀಟ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ಮ್ಯಾಶ್ ಮಾಡ್ಕೋತಾ ನಾನೇನು ಮಾಡ್ತಾಯಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡೋವಾಗ ನಾವೇನು ಮಾಡಬೇಕು ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಸಿಗೋಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಕೊಡಿ. ಅದೊಂದು ಕಂದು ಬಣ್ಣಕ್ಕೆ ಬರೋ ಥರ ನೀವು ಮಾಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಕೊಡ್ತಾನೆ ಇರಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ. ಇಲ್ಲಿ ಕಂದು ಬಣ್ಣಕ್ಕೆ ಬಂದಿದೆ. ಇದನ್ನು ನಾನಿವಾಗ ಒಂದು ಬೌಲಿಗೆ ಏನು ಮಾಡ್ತಾಯಿದ್ದೀನಿ, ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಗಿಣ್ಣು ರೆಡಿಯಾಗಿದೆ. ಇದೇ ಥರ ಇನ್ನೂ ಹೆಚ್ಚು ರೆಸಿಪಿನ ನಾನು ಶೇರ್ ಮಾಡ್ತಾ ಇರ್ತೀನಿ. ನನ್ನ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಒಮ್ಮೆಲೆ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ತುಂಬ ಒಳ್ಳೆಯ ರುಚಿ ಕೊಡುವಂತಹ ಸ್ವೀಟು. ನಾವು ಗಿಣ್ಣು ಹಾಲಿಗೋಸ್ಕರನೇ ನಾವು ಕಾಯಬೇಕಾಗಿಲ್ಲ, ಮನೆಯಲ್ಲೇ ಸಿಗೋ ಹಾಲಿಂದ ನಾವು ಈ ರೀತಿ ಈ ಸ್ವೀಟನ್ನು ಮಾಡ್ಕೋಬೋದು. ಇದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.